ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ದರ್ವ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಶ್ರುತಿ ಹೇಳ್ತಿರ್ತಾಳೆ, ಅತ್ತೆ ಮಾತ್ರ ಅಲ್ಲ ನಿಮ್ಮ ಗಂಡ ಕೂಡ ಮೀನಾ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳಿ ರೋಹಿಣಿಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಾಂತಿ ಇದೊಳಗೆ ನೋಡ್ದೆ ಕೇಳ್ದೆ ನಮ್ಮ ಈ ಮೂದೇವಿ ಕಾಲಿಗೆ ನಾನು ಇವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕಂತೆ, ಕ್ಷಮೆ ಕೇಳಬೇಕಂತೆ. ಅದಕ್ಕೆ ನಿಮ್ಮಿಬ್ಬರನ್ನು ನೈಸ್ ಮಾಡಿ ಕರ್ಕೊಬಂದಿರೋದು ಇವಳು ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಅದಕ್ಕೆ ಮೀನಾ ಹೇಳ್ತಿರ್ತಾಳೆ, ಯಾಕತ್ತೆ ಯಾವಾಗ ಮಾಡಿದ್ರು ಏನೂ ತಪ್ಪಾಯಿದ್ರು ನನಗೇನೆ ಹೇಳ್ತೀರಾ ನೀವು, ನಾನೇನು ಮಾಡಿದ್ದೀನಿ ಹೇಳಿ ಅಂತ ಹೇಳ್ತಿರ್ತಾಳೆ. ಅಲ್ಲ ನೀವು ಮಾವನ ಹತ್ರ ಮಾತಾಡ್ತಾ ಇರಲಿಲ್ವಲ್ಲ, ಅದಕ್ಕೋಸ್ಕರ ನೀವು ಮಾತಾಡಲಿ, ಅವ್ರು ನೀವಿಬ್ಬರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಇವರಿಬ್ಬರನ್ನ ಮಾತಾಡಿ ಕರ್ಕೊಬಂದಿದ್ದೆ ಅಷ್ಟೇ, ನನಗೇನು ಇದರಿಂದ ಏನು ಇಂಟೆನ್ಷನ್ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಇದು ನೀವು ಇವಳ ಕ್ಷಮೆ ಕೇಳಿದ್ರೆ ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗುತ್ತೆ, ನೀವು ಯಾಕೆ ಇವಳು ಸಾರಿ ಕೇಳಲ್ಲ ಅಂತ ಶ್ರುತಿ ಶಾಂತಿಗೆ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ, ನಾನು ಯಾಕೆ ಸಾರಿ ಕೇಳಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದಕ್ಕೆ ಎಲ್ಲ ತಪ್ಪು ನೀವೇ ಮಾಡಿದ್ದೀರಾ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಏನು ತಪ್ಪು ಮಾಡಿದ್ದಾರೆ, ಮನೋಜ್ ಬಿಸ್ನೆಸ್ಗೋಸ್ಕರ ಅವರು ಈ ಥರದ್ದು ಕೆಲಸ ಮಾಡಿರೋದು ಅಷ್ಟೇ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಮನೋಜ್ ಅವರು ಇಂಥ ಕೆಲಸ ಮಾಡಬೇಕಾದ್ರೆ ಅತ್ತನೇ ಇದನ್ನೆಲ್ಲ ತಡಿಬೇಕಿತ್ತ, ಆದರೆ ಅವ್ರ ಜೊತೆ ಸೇರ್ಕೊಂಡು ಇವರು ಇಂಥ ಕೆಲಸ ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಮೀನಾ ಹೇಳ್ತಿರ್ತಾಳೆ, ಶ್ರುತಿ ಅವರೇ ಇದು ಮುಗ್ದೋಗಿರೋ ಕೆಲಸ ಬಿಟ್ಬಿಡಿ ಇದನ್ನೆಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏನೇನು ನಿನ್ನ ಮೇಲೆ ಕರುಣೆ ತೋರಿಸ್ತಿದ್ದೀನಿ, ನನ್ನ ಮೇಲೆ ಕರುಣೆ ತೋರಿಸ್ತಿದ್ದೀನಿ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ. ಯಾಕತ್ತೆ ಯಾವಾಗ ನೋಡಿದ್ರು ನಾನು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ತಪ್ಪು ಮಾಡಿದೆ ಅನ್ನೋ ಥರ ನನ್ನ ಚುಚ್ಚಿ ಮಾತಾಡ್ತೀರಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಶ್ರುತಿ ಇದವಳು ಮೀನಾ ಅವರೇ ಸುಮ್ಮನೆ ಇರಿ, ನೋಡಿ ಅತ್ತೆ ನೀವೇ ತಪ್ಪು ಮಾಡಿರೋದು, ನೀವು ಇದನ್ನು ಸಾರಿ ಕೇಳಿದ್ರೆ ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗುತ್ತೆ, ನೀವು ಆವಾಗ ಮಾವನ ಹತ್ರ ಮಾತಾಡ್ಬೋದು, ಆವಾಗ ಮಾವ ನಿಮ್ಮನ್ನು ಮಾತಾಡಿಸ್ತಾರೆ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ನಾನು ಹೇಳೋ ಕರ್ತವ್ಯ ನಾವು ಹೇಳಿದ್ದೀವಿ, ಅದ್ರ ಮೇಲೆ ನಿಮ್ಗೆ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ಶ್ರುತಿ ಮೀನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿಗೆ, ನೋಡ್ತಾ ಶ್ರುತಿ ಹೇಗೆಲ್ಲ ಮಾತಾಡಿ ಹೋಗ್ತಾಳೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋದು ಆ ಮೀನನೇ ಅಂತ ಗೊತ್ತು, ಚೆನ್ನಾಗಿ ಎಲ್ಲರೂ ನನ್ನ ಮೇಲೆ ಎತ್ಕಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಯಾರು ಏನಾದರೂ ಅಂದರೂ ಪರವಾಗಿಲ್ಲ ಅಂತ ನೀವು ಯಾರ ಹತ್ರನೂ ಸಾರಿ ಕೇಳೋಕ್ಕೆ ಹೋಗಬೇಡಿ, ಅದು ನೀವು ಮಾವನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾಳೆ. ಹೋಗಮ್ಮ, ನಾನು ಏನು ಮಾತಾಡೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಮಾವ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದ್ರೆ ನನ್ನ ಮುಖ ನೋಡೋದು ಸಾಕು ಒಂದು ಮೈಲಿ ದೂರ ಹೊರಟೋಗ್ತಾರೆ, ಅಂಥದ್ರಲ್ಲಿ ನಾನು ಏನು ಮಾತಾಡಲಿ, ನನಗಂತೂ ಇಲ್ಲಿ ಇದ್ದು ಸಾಕಾಗ್ಬಿಟ್ಟಿದೆ, ನಾನು ಕಸ್ತೂರಿ ಮನೆಗೆ ಹೋಗ್ತೀನಿ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿ ಕಸ್ತೂರಿ ಮನೆಗೆ ಶಾಂತಿ ಹೊರಟೋಗ್ತಾಳೆ. ಹೇಳಿ ಈ ಕಡೆ ಸೂರ್ಯ ಫ್ರೆಂಡ್ನ ಕರ್ಕೊಂಡು ಕಾರ್ ತೊಗೋಬೇಕು ಅಂತ ಹೇಳಿ ಕಾರ್ ಶೋರೂಮ್ಗೆ ಅಂತ ಹೇಳಿ ಕಾರ್ ಹೋಗ್ತಿರ್ತಾನೆ. ಆವಾಗ ಕಾರ್ ತೊಗೊಳ್ಳೋಣ, ಯಾವ ಕಾರ್ ತೊಗೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಅವನು ಫ್ರೆಂಡು ಕೂಡ ನಿಂತ್ಕೊಂಡು ಎಲ್ಲರೂ ನೋಡ್ತಿರ್ತಾರೆ. ಅದೇ ಟೈಮ್ಗೆ ಕಾರು ಮ್ಯಾನೇಜರ್ ಒಬ್ಬರು ಬರ್ತಾರೆ. ಏನು ಸೂರ್ಯ ಅವರೇ ಇಲ್ಲಿಗೆ ಬಂದಿದ್ದೀರಂತ, ಏನಿಲ್ಲ ಏನು ನಾನು ಕೊಟ್ಟಿದ್ದು ಕಾರ್ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಸರ್, ತುಂಬ ಚೆನ್ನಾಗಿದೆ, ಹಾಗೆ ಇನ್ನೊಂದು ಕಾರ್ ತೊಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ನ ಫ್ರೆಂಡ್ ಏನು ಇನ್ನೊಂದು ಕಾರ್ ತೊಗೊತಾ ಇದ್ದೀನಿ ನೀನು ಯಾಕೆ ಅಂತ, ಏನಿಲ್ಲ ಕಣೋ ಮನೋಜ್ ನನಗೆ 2 ಲಕ್ಷ ಕೊಟ್ಟಿದ್ದು, 4 ಲಕ್ಷ ಕೊಡಬೇಕಲ್ಲ, ಅದರಲ್ಲಿ 2 ಲಕ್ಷ ಕೊಟ್ಟಿದ್ದಾನೆ, ಹಾಗಾಗಿ ನಾನು ಇದನ್ನು ತೊಗೊತಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹುಡುಕ್ತಿರ್ಬೇಕು. ಅವ್ರಿಗೆ ಯಾಕೆ ತೊಗೋಬೇಕಂತ ಗೊತ್ತಾಗ್ದಾನೆ ಸೂರ್ಯ ಇದ್ದವನು ಮೀನಾ ಕೇಳೋಣ, ಮೀನಾ ಕಾಲ್ ಮಾಡ್ತೀನಿ ಇರು ಅಂತ ಹೇಳಿ ಮೀನಾ ಕಾಲ್ ಮಾಡ್ತಾನೆ. ನೀನು ಎಲ್ಲಿದೆ, ಹೇಗಿದೆ, ಏನು ಮಾಡ್ತಿದ್ಯೋ ಗೊತ್ತಿಲ್ಲ, ಅರ್ಜೆಂಟಾಗಿ ನೀನು ಕಾರ್ ಶೋರೂಮ್ ಹತ್ರ ಬಾ ಅಂತ ಹೇಳ್ತಾನೆ. ಇವಾಗಲೇ ಯಾಕೆ ರೀ ಅಂತ ಕೇಳ್ತಾಳೆ. ಪರವಾಗಿಲ್ಲ ನೀನು ಬಾ, ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ರೀ ಅಂತ ಹೇಳ್ಬಿಟ್ಟು ಸರಿ ನೀನು ಬರೋ ತನಕ ನಾನು ಕಾಫಿ ಕುಡಿತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಸರಿ ಆಯಿತು ನಾನು ಬೇಗ ಬರ್ತೀನಿ ಅಂತ, ಬೇಗ ಏನು ಬೇಡ ನಿಧಾನಕ್ಕೆ ಬಾ ಅಂತ ಹೇಳ್ತಾನೆ. ಸರಿ ಆಯಿತು ರೀ ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅವ್ನ ಫ್ರೆಂಡ್ ಅಲ್ಲೇ ಇರ್ತಾನೆ, ಅವ್ನ ಫ್ರೆಂಡಿಗೆ ಹೇಳ್ತಾನೆ, ಬಾ ಅವಳಿನ್ನೂ ಬರೋದು ಲೇಟ್ ಆಗುತ್ತೆ, ನಾವು ಹೋಗ್ಬಿಟ್ಟು ಪಕ್ಕದಲ್ಲಿ ಹೋಗ್ಬಿಟ್ಟು ಕಾಫಿ ಕುಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಸ್ತೂರಿ ಅವ್ರ ಮನೆಯಲ್ಲಿ ಕುತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಶಾಂತಿ ಬರ್ತಾಳೆ. ಬಾ ಈ ಕಡೆ ಸೈಡಿಗೆ ಬಾ ಅಂತೆಲ್ಲ ಹೇಳ್ತಾಳೆ. ಬಂದು ಹೋಗಿ ಕುತ್ಕೊತಾಳೆ. ಯಾಕೆ ಏನಾಯಿತು ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ ಕಸ್ತೂರಿ. ಮಾಡೋದು ದೇವ್ರು ನನಗೆ ಈ ಥರ ಎಲ್ಲ ಮಾಡಿಬಿಟ್ಟ ಅಂತೇಳಿ ಶಾಂತಿ ಹೇಳ್ತಿರ್ತಾಳೆ. ಯಾಕೆ ಏನಾಯಿತು ಅಂತ ಕೇಳಿ, ಅಣ್ಣ ನಿನ್ನ ಹತ್ರ ಮಾತಾಡ್ತಿಲ್ಲ ಅಂತೇಳಿ ನಿಂಗೆ ಬೇಜಾರ ಅಂತ ಕೇಳ್ತಾರೆ. ಅಯ್ಯೋ ಅವ್ರು ಮಾತಾಡಿಲ್ಲ ಅಂದರೆ ಬಿಡು ಹೋಗಲಿ, ಇವತ್ತೆಲ್ಲ ನಾಳೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ. ಮತ್ತು ಇನ್ನೇನು ಯೋಚನೆ ಅಂತ ಕಸ್ತೂರಿ ಕೇಳ್ತಾಳೆ. ಇದಳೆಲ್ಲಮ್ಮ ಅದನ್ನು ಸೊಸೆ ಅಂತ ಹೇಳ್ತಾರೆ. ಓ ಮೀನನಾ ಅಂತ ಹೇಳ್ತಾಳೆ. ನೀನು ನೋಡ್ದ ಮೀನಾ ಸೊಸೆ ಅಂದ ತಕ್ಷಣ ಮೀನನ ಹೆಸರೇ ಹೇಳ್ತೀಯಾ ಅಂತ ಹೇಳ್ತಾಳೆ. ಇನ್ಯಾರು ಮತ್ತೆ ಅವಳೊಬ್ಬಳೇ ಇರೋದು, ಇನ್ನೂ ಇಬ್ಬರು ಇಲ್ವಾ ಅಂತ ಹೇಳ್ತಾಳೆ. ಆ ಶ್ರುತಿ ಇದ್ದಾಳಲ್ಲ, ಶ್ರುತಿ ಅವ್ರ ಅಮ್ಮನ ಥರನೇ ನನ್ನ ಆಡ್ಕೊಂಡು ಮಾತಾಡ್ತಾಳೆ. ಅವಳೇ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ಇಲ್ಲಾಂದರೆ ನೀವು ಬದಲಾಗಲ್ಲ, ಹಾಗೆ ಹೀಗೆ ನೀವು ಯಾಕೆ ಒಡವೆ ತೊಗೊಂಡು ಹೋದ್ರಿ, ನೀವು ನಿಮ್ಮ ಒಡವೆನೇ ಕೊಡ್ಬೋದಿತ್ತಲ್ಲ ಅಂತೆಲ್ಲ ಹೇಳ್ತಾಳೆ ನನಗೆ ಅಂತ ಮೀನಾ ಶಾಂತಿ ಹೇಳ್ತಿರ್ತಾಳೆ ಕಸ್ತೂರಿ ಹತ್ರ. ಇರೋದ್ರಲ್ಲಿ ನನಗನ್ಸೋ ಪ್ರಕಾರ ರೋಹಿಣಿನೇ ಬೆಸ್ಟ್ ಅಂತ ಅನಿಸುತ್ತೆ. ಪಾಪ ಅವಳು ದುಡ್ಡು ತಂದು ಕೊಡ್ತಾಳೆ, ನನ್ನೂ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ತಾಳೆ. ಎಷ್ಟೇ ಆದರೂ ಅವಳು ನಾನು ತೊಗೊಬಂದಿರೋದು, ನಾನು ಕರ್ಕೊಬಂದಿರೋ ಸೊಸೆ ಅಲ್ವಾ ಅಂತ ಹೇಳಿ ಕಸ್ತೂರಿ ಹೇಳ್ತಿರ್ತಾಳೆ. ಹ್ಞೂ ಸರಿ ಆಯಿತು ಬಿಡು, ನೀನು ಬಿಲ್ಡಪ್ ತೊಗೋಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ.
ಅದೇ ಟೈಮ್ಗೆ ಕಸ್ತೂರಿಗೊಂದು ಕಾಲ್ ಬರುತ್ತೆ. ಈ ಸ್ವಾಮೀಜಿ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಯಾವ ಸ್ವಾಮೀಜಿನೇ ಅಂತ ಕೇಳ್ತಾಳೆ ಶಾಂತಿ. ನಿನಗೆ ನಿಂಬೆಹಣ್ಣು ಮಂತ್ರಿಸಿ ಕೊಟ್ಟಿದ್ನಲ್ಲ ಅವನು ಕಣೆ ಅಂತ ಕಸ್ತೂರಿ ಹೇಳ್ತಾಳೆ. ಅವನಾ, ಸರಿ ಆಯ್ತು, ಸರಿ ಫೋನ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿಗಳು ಸರಿ ಆಯಿತು ಅಂತ ಕೇಳಬೇಕಾದ್ರೆ ಅವನು ಸ್ವಾಮೀಜಿನ, ಹೆಂಗಿದ್ದೀರಾ ಅಮ್ಮ, ನಾನು ಕೊಟ್ಟಿದ್ದ ನಿಂಬೆಹಣ್ಣು ಹೆಂಗೆ ವರ್ಕ್ ಆಗ್ತಿದೆ ಅಂತ ಕೇಳ್ತಾನೆ. ನಿಂಬೆಹಣ್ಣು ತೊಗೊಂಡಿರೋರು ಇಲ್ಲ ಇದ್ದಾರೆ, ಕೊಡ್ತೀನಿ ಅಂತ ಹೇಳಿ ಶಾಂತಿ ಕೈಲಿ ಫೋನ್ ಕೊಡ್ತಾಳೆ. ಹೇಳಿ ಸ್ವಾಮೀಜಿ ಹೇಗಿದ್ದೀರಾ ಅಂತ ಅವಳು ಸುಮ್ಮನೆ ತಮಾಷೆ ಕೇಳ್ತಿರ್ತಾಳೆ. ನಾನು ಚೆನ್ನಾಗಿದ್ದೀನಿ, ನಾನು ಕೊಟ್ಟಿದ್ದ ನಿಂಬೆಹಣ್ಣು ಹೇಗಿದೆ ಅಂತ ಕೇಳ್ತೀನಿ. ಅಯ್ಯೋ, ನೀವು ಕೊಟ್ಟಿದ್ದ ನಿಂಬೆಹಣ್ಣು ನನ್ನ ಮನೆಯೇ ನಾಶ ಆಗೋಯ್ತು, ನೆಲ ಕಚ್ಬಿಟ್ಟಿದ್ದೀವಿ ನಾವು, ಇನ್ಮೇಲಿಂದ ನನಗೆ ಮಾಡಿರೋ ಥರ ಇನ್ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಹೌದು, ಆ ಥರ ಆಗಿದೆ, ವರ್ಕ್ ಆಗಿದೆ, ಸರಿ ಆಯಿತು ಬನ್ನಿ ಇನ್ನೊಂದು ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಬೇಡ, ನಿನಗೂ ನಿಂಬೆಹಣ್ಣಿಗೂ ಒಂದು ದೊಡ್ಡ ನಮಸ್ಕಾರ. ನೀನು ಹೇಳೋ 3 ಮಂತ್ರಕ್ಕೆ ನಾನು ನಿಂಬೆಹಣ್ಣು ತೊಗೊಂಡು ನನ್ನ ಗಂಡನ ಜೊತೆ ನಾನು ಜಗಳ ಆಡಬೇಕಾ? ಬೇಕಾಗಿಲ್ಲ ನಿನ್ನ ನಿಂಬೆಹಣ್ಣು, ನನಗೇನು ಬೇಡ, ಇಡು ಫೋನು, ನನಗೆ ಮಾಡಿರೋ ಥರ ಬೇರೆಯವ್ರು ಯಾರಿಗೂ ಮಾಡಬೇಡ ಅಂತ ಹೇಳಿ ಆ ಸ್ವಾಮೀಜಿಗೆ ಫೋನ್ ಕಟ್ ಮಾಡಿಬಿಟ್ಟು ಬೈದ್ಬಿಟ್ಟು ಇಡ್ತಾಳೆ. ಈ ಕಡೆ ಸೂರ್ಯ ಕಾರ್ ತೊಗೊಳೋದಕ್ಕೆ ಹೇಳಿ ಮೀನಿಗೆ ಕರೆಸಿರ್ತಾನೆ. ಅದೇ ಟೈಮ್ಗೆ ಮೀನೂ ಬರ್ತಾಳೆ. ಏನು ಅರ್ಜೆಂಟಾಗಿ ಇಲ್ಲಿ ಬರೋದಕ್ಕೆ ಹೇಳಿದ್ರೆ, ಬಾಯಿಲಿ ಒಂದು ನಿಮಿಷ ಅಂತ ಹೇಳಿ ಕಾರ್ ಶೋರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಈ ಎರಡಲ್ಲಿ ಯಾವ ಕಾರ್ ಚೆನ್ನಾಗಿದೆ ಹೇಳು ಅಂತ ಹೇಳ್ತಾರೆ. ಕಾರ್ ಯಾರಿಗೆ ಅಂತ ಕೇಳ್ತಾಳೆ. ನೀನು ತಾನೇ ಹೇಳಿದ್ದು ಕಾರ್ ತೊಗೊಳ್ಳೋಣ ಅಂತ, ಅದಕ್ಕೆ ಬರೋಣ ತೊಗೊಳಕ್ಕೆ ಬಂದಿದ್ದು ಅಂತ ಹೇಳ್ತಾಳೆ. ಅಯ್ಯೋ ರೀ, ಈ ಥರ ಬೇಡ, ಇವಾಗ ಬೇಡ, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಮನೆ ಪರಿಸ್ಥಿತಿ ಏನಾಗಿದೆ? ಮನೆ ಪರಿಸ್ಥಿತಿಗೂ ನಾವು ಕಾರ್ ತೊಗೊಳೋದಕ್ಕೂ ಏನು ಸಂಬಂಧ ಅಂತ ಹೇಳ್ತೀನಿ. ಏನಿಲ್ಲ, ನಾವು ಖುಷಿಯಾಗಿದ್ದು ಅವ್ರು ದುಃಖದಲ್ಲಿದ್ದಾರೆ, ಅವ್ರು ತುಂಬ ಬೇಜಾರಲ್ಲಿದ್ದಾರೆ, ಮಾವ ಕೂಡ ಅತ್ತೆನ ಮಾತಾಡಿಸ್ತಿಲ್ಲ, ಈ ಸಮಯದಲ್ಲಿ ತೊಗೊಳೋದು ಬೇಡ ಅಂತ ಹೇಳ್ತಾನೆ. ಓ ಹೌದಾ, ಸರಿ ಆಯಿತು, ನೀನು ಹೇಳ್ದಂಗೆ ಆಗಲಿ, ಹೇಗಾದರೂ ಮಾಡಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಬಿಡು ಅಂತ ಹೇಳ್ತಾನೆ. ಹೌದಾ, ನೀವು ಹೆಂಗೆ ಮಾತಾಡಿಸ್ತೀರಾ? ಹೌದು ಅಂತ ಕೇಳ್ತಾಳೆ. ನಾನು ಹೇಗೋ ಮಾತಾಡಿಸ್ತೀನಿ, ಇಷ್ಟು ದಿನ ಮಾತಾಡ್ಸ್ಬೋದಾಗಿತ್ತಲ್ಲ, ನೀವೇನೋ ಒಂದು ಹೇಳಿ ಅಂತ. ನಾನು ಹೇಳ್ದೆ ತಾನೇ ಮಂಗಳಾರತಿ ಮಾಡಿಸ್ಕೊಂಡಿದ್ದೀನಿ ತಾನೇ, ಇನ್ನು ಮುಂದೆ ಏನೋ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವರಿಬ್ಬರು ಮಾತಾಡೋ ಥರ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ ಆಯಿತಾ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು, ನೀನು ಹೇಗೆ ಬಂದೆ ಹಾಗೆ ಹೋಗು, ಹುಷಾರಾಗಿ ಹೋಗಿ ಮನೆಗೆ ಸೇರ್ಕೊ ಆಯಿತಾ. ನಾನು ಬಂದು ಆಮೇಲೆ ನಿನಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶ್ರುತಿ ಒಂದು ವಾಯ್ಸ್ ಡಬ್ಬಿಂಗ್ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ. ಅವಳು ಲೇಬರ್ ಡಬ್ಬಿಂಗ್ ಕೊಡಬೇಕು, ಅದೇ ಹೆರಿಗೆ ನೋವಿನ ಸಮಯದಲ್ಲಿ ಹೇಗೆ ಪೇನ್ ಬರುತ್ತೆ ಅನ್ನೋದನ್ನ ಅವಳು ವಾಯ್ಸ್ ಡಬ್ಬಿಂಗ್ ಕೊಡ್ತಾ ಇರ್ತಾಳೆ. ಅವಳು ವಾಯ್ಸ್ ಡಬ್ಬಿಂಗ್ ಕೊಡಬೇಕಾದ್ರೆ ಅವಳಿಗೆ ಮನಸ್ಸಿಗೆ ಫುಲ್ ಬೇಜಾರಾಗಿರುತ್ತೆ. ಅಯ್ಯೋ ಅಮ್ಮ ಅಂತ ಹೇಳಿ ವಾಯ್ಸ್ ಡಬ್ಬಿಂಗ್ ಕೊಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತಾಳೆ. ಅಮ್ಮ ಹೇಗಿದೆ ಅಂತ ಕೇಳ್ತಾಳೆ. ಅವ್ರ ಅಮ್ಮ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಯಾಕಿಂಥ ಟೈಮಲ್ಲಿ ನೀನು ಹಿಂಗೆ ಕೇಳ್ತಿದ್ದೆ? ಅಮ್ಮ ಲೇಬರ್ ಪೇನು ಹೇಗೆ ಬರುತ್ತೆ ಅಂತ ಕೇಳ್ತಾಳೆ. ಅಯ್ಯೋ ಅದಂತೂ ದೊಡ್ಡ ಇದು ಬಿಡು, ನೀನು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಹಾಗೇನಲ್ಲಮ್ಮ, ನೀನು ನನ್ನ ಹೇರಬೇಕಾದ್ರೆ ತುಂಬ ನೋವು ಅನುಭವಿಸಿದ್ಯಾ ಅಂತ. ಹಾಗೇನಿಲ್ಲ, ಅಂಥ ಟೈಮಲ್ಲಿ ನೋವು ಬರುತ್ತೆ ಅಷ್ಟೇ, ಬಟ್ ಅದು ಮಗು ಮುಖ ನೋಡಿದ್ಮೇಲೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಹೌದಾ, ನಾನು ನಿನಗೆ ಎಷ್ಟೆಲ್ಲ ಅಯ್ಯೋ ಅನ್ಸ್ಕೊಂಡಿದ್ದೀನಿ, ನನ್ನ ಜೀವನ ನಂದು ಅಂತ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ಆದರೂ ನೀನು ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ನೀನು ಅಂತ ಎಲ್ಲ ಹೇಳಿ ಶ್ರುತಿ ಹೇಳ್ತಾ ಇರ್ತಾಳೆ. ಆದರೆ ಈ ಜೀವನದಲ್ಲಿ ಹೆಣ್ಮಕ್ಳಿಗೆ ಇದು ಎಷ್ಟು ದೊಡ್ಡ ನೋವು ಅಲ್ವಾ ಅಮ್ಮ, ನೀನು ಇಷ್ಟು ಕಷ್ಟಪಟ್ಟಿದ್ಯಲ್ವ ನನ್ನ ಹೇರೋದಕ್ಕೆ, ಹೆಣ್ಮಕ್ಳಿಗೆ ಯಾಕೆ ಈ ಥರ ಸಮಸ್ಯೆ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ, ಯಾಕೆ ಇದನ್ನೆಲ್ಲ ಕೇಳ್ತಿದ್ದೆ, ಏನಾದರೂ ಗುಡ್ ನ್ಯೂಸ್ ಅಂತ ಕೇಳ್ತಾಳೆ. ಏನು ಹಾಗೇನಿಲ್ಲಮ್ಮ, ನಾನು ವಾಯ್ಸ್ ಡಬ್ಬಿಂಗ್ ಕೊಡ್ತಿದ್ದೆ, ಹಾಗಾಗಿ ಆ ನೋವಿಗೆ ನನಗೆ ಆ ಥರ ಅನ್ನಿಸ್ತು, ಅದಕ್ಕೆ ನಾನು ಹಿಂಗೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಈ ಕಡೆ ರೋಹಿಣಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾಳೆ. ಶ್ರುತಿನೂ ಕೂಡ ಹಾಗೆ ಬರ್ತಾಳೆ. ಆವಾಗ ಮೀನಾ ಕೂಡ ಕಾಫಿ ತೊಗೊಂಬರ್ತಾಳೆ ಶ್ರುತಿಗೆ. ಆವಾಗ ಯಾಕೆ ಶ್ರುತಿ ಅವರೇ ಈ ಥರ ಕೂತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಇವತ್ತು ಏನಾಯಿತು ಗೊತ್ತೇನಾದರೂ ನಿಮ್ಮ ರವಿ ಜೊತೆ ಮಾತಾಡೋದು ಬಿಟ್ರಾ ಅಂತ, ಅಯ್ಯೋ ಅವ್ನ ಬಗ್ಗೆ ಏನೂ ಹೇಳೋಕೆ ಹೋಗ್ಬಿಡಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ಮತ್ತು ಇನ್ನೇನು, ನಾನು ಇವತ್ತು ಒಂದು ವಾಯ್ಸ್ ಡಬ್ಬಿಂಗ್ ಕೊಡ್ತಿದ್ದೆ, ಅದು ಹೆರಿಗೆ ನೋವಿಂದು ಸೌಂಡು, ಆದರೆ ನನಗೆ ಅದನ್ನು ಕೊಡಬೇಕಾದ್ರೆ ತುಂಬ ಬೇಜಾರಾಯಿತು, ತುಂಬ ಅಳು ಬರೋ ಥರ ಆಯಿತು, ಎಷ್ಟು ನೋವು ಅನಿಸ್ತಾರಲ್ವ ಹೆಣ್ಮಕ್ಳು ಆ ಟೈಮಲ್ಲಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದೆಲ್ಲ ಕಾಮನ್ನು ಬಿಡಿ ಅಂತ. ಒಂದು ಜೀವ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದಂದರೆ ಅದೊಂದು ತುಂಬ ಸಂತೋಷದ ವಿಷಯ ಅಂತ ಹೇಳ್ತಿರ್ತಾರೆ. ಅಲ್ಲ, ಆ ಸಂತೋಷ ನಾವೇ ಗಂಡಸ್ರು ಯಾಕೆ ಅನುಭವಿಸ್ಬೇಕು? ಅವ್ರು ಬೇಕಾದ್ರೆ ಲೇಬರ್ ಪೇನ ತಡ್ಕೊಳ್ಳಿ, ಅವ್ರಿಗೆ ಬೇಕಾದ್ರೆ ಲೇಬರ್ ಪೇನ್ ಬರಲಿ, ನಾವು ಆಚೆ ಕೂತ್ಕೊಂಡು ಸಂತೋಷ ಅನುಭವಿಸೋಣ ಅಂತ ಹೇಳ್ತಿರ್ತಾಳೆ. ನೋಡಿ, ಆ ಥರ ಎಲ್ಲ ಆಗಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ನಿಜವಾಗ್ಲೂ ನನಗಂತೂ ಆಗಲ್ಲಪ್ಪ, ಅದರಲ್ಲೂ 9 ತಿಂಗಳು ಕಾದು ಅದಾದಮೇಲಿಂದ ನಾವು ಅನುಭವಿಸ್ಬೇಕಂತ, ಯಾರಿಗೆ ಬೇಕು ಈ ಥರ ಎಲ್ಲ ಆಗೋದಂತ ಶ್ರುತಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಹೇಳ್ತಾಳೆ, ನೋಡಿ ಶ್ರುತಿ ಅವರೇ, ಆ ಥರ ಎಲ್ಲ ಹೇಳೋಕ್ಕೆ ಹೋಗಬಾರ್ದು, ಯಾಕಂದರೆ ಮೊದಲನೇ 7ನೇ ತಿಂಗಳು ತುಂಬ ನಮಗೆ ಸ್ಮೆಲ್ ಕಂಡ್ರೆ ಆಗ್ತಿರಲ್ಲ, ಆಮೇಲಿಂದ ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲರೂ ನಮಗೆ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ, ಅದಾದಮೇಲಿಂದ ನಮಗೆ ಯಾವ ಸ್ಮೆಲ್ಲು ಆಗಲ್ಲ, ಆಮೇಲೆ ಊಟ ತಿನ್ನಬೇಕಂತ ಅನಿಸಲ್ಲ, ಆಮೇಲೆ ತುಂಬ ಒಂದು 5 ಮಂತ್ಸ್ ಆದಮೇಲಿಂದ ಮಗು ಒದ್ಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಮಗು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ರೋಹಿಣಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ. ರೋಹಿಣಿ ಎಕ್ಸ್ಪ್ಲೈನ್ ಮಾಡ್ತಿರೋ ಟೈಮಲ್ಲಿ ಮೀನಾ ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ, ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ.
ಆಮೇಲೆ ಮತ್ತೆ ರೋಹಿಣಿ ಸ್ಟಾರ್ಟ್ ಮಾಡ್ತಾಳೆ. ಮತ್ತು 7 ಮಂತ್ಸ್ ಆದಮೇಲಿಂದ ಮಗು ಒದ್ಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲಿಂದ ನಮಗೆ ಮಾವಿನಕಾಯಿ ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲಿಂದ ಹುಳಿ ಪದಾರ್ಥ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಆದರೆ ನಮ್ಮ ಜೊತೆಲಿ ಇದ್ದವರೆಲ್ಲ ಅದನ್ನು ನೋಡಿದ್ರೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಥರ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಯ್ಯೋ ನನಗೂ ಹಾಗೆ ಅನಿಸ್ತಿರೋದು ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಹಾಗೆ ಅನಿಸ್ಬೋದು, ಆದರೆ ಅದು ನನಗೆ ತಿನ್ನಬೇಕಂದ್ರೆ ತುಂಬ ಬಯಕೆ ಬರುತ್ತೆ ಅಂತ ಟೈಮಲ್ಲಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಅದಾದಮೇಲಿಂದ ಹೆರಿಗೆ ಆದಮೇಲಿಂದ ಪುಟ್ಟ ಪುಟ್ಟ ಕಾಲುಗಳು ಅದು ಒದ್ಯೋಕ್ಕೆ ಸ್ಟಾರ್ಟ್ ಆಗೋದು ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಯ್ಯೋ ಅದು ಒದಿಯುತ್ತಾ ನಮ್ಮ ಹೊಟ್ಟೇಲಿ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಹೌದು, ಅಯ್ಯೋ ನನಗೆ ಯಾರಾದರೂ ಹೊಡೆದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಇದ್ದವಳು, ಅಲ್ಲ ಮಗು ಹೋದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಹೇಳ್ತಾಳೆ. ಹ್ಞೂ ಹೌದು, ಅದೇನಕ್ಕೆ ಓದಿಬೇಕು ನಮಗೆ, ನಾವು ಅಷ್ಟೊಂದು ಕಷ್ಟಪಟ್ಟು ಅದನ್ನು ಸಾಕ್ತಿರಲ್ವ, ಏನಕ್ಕೆ ಆ ಥರ ಎಲ್ಲ ಮಾಡಬೇಕು ಅಂತ ಹೇಳ್ತಿರ್ತಾಳೆ ಶ್ರುತಿ. ಅದಕ್ಕೆ ರೋಹಿಣಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಅದೊಂದು ಫೀಲ್, ಅದೊಂದು ಮೂಮೆಂಟ್ ನಮಗೆ, ಅದೆಲ್ರಿಗೂ ಹಾಗಾಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮೀನೂ ಅದನ್ನು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ. ಮೀನನ್ನು ಕೂಡ ಅದಕ್ಕೇ ರೋಹಿಣಿಗೆ ಅದು ಫ್ಲ್ಯಾಶ್ ಆಗುತ್ತೆ ಮೀನಾ ನೋಡ್ತಿರೋದನ್ನ. ಅದಕ್ಕೆ ರೋಹಿಣಿ ಇದ್ದವಳು ಮೀನಾಗೆ ಕೇಳ್ತಾಳೆ, ಏನು ಈಗ ನೋಡ್ತಿದ್ದೀರಂತ. ಅಲ್ಲ ನೀವು ಇಷ್ಟೊಂದೆಲ್ಲ ಹೇಳ್ತಿದ್ದೀರಲ್ಲ, ನಿಮಗೆ ಹಿಂಗೆ ಈ ಥರ ಅನುಭವ ಆಗಿದೆ ಅಂತ ಕೇಳ್ತಾಳೆ. ನಿಮಗೆ ಅನುಭವ ಆಗಿರೋ ಅಷ್ಟು ನೀವು ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಅದಕ್ಕೇ ಅಯ್ಯೋ ಮೀನು ಅವರೇ, ಅನುಭವ ಆಗಬೇಕಂತೆಲ್ಲ ಯಾರಾದರೂ ಹೇಳಿರೋದನ್ನ ಕೇಳಿರೋದನ್ನ ನೋಡಿರೋದನ್ನ ಹೇಳಿ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ, ಈ ಥರ ಏನಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲಿಂದ ಪಾಪು ಡೆಲಿವರಿ ಆಗುತ್ತೆ. ಅದಾದಮೇಲಿಂದ ನಮಗೆ ಪಾಪುನ ಮಗುನ ಎತ್ತಿ ಕೊಡ್ತಾರೆ. ಆಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಮೀನಾ ರೋಹಿಣಿ ಹೇಳ್ತಿರ್ತಾಳೆ. ಅಯ್ಯೋ ಇಷ್ಟೊಂದೆಲ್ಲ ಪೇನ್ ಇರುತ್ತಾ, ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಈಗಿನ ಇದ್ರಲ್ಲಿ ಆ ಥರ ಇಲ್ಲ ಬಿಡಿ, ಈಗೆಲ್ಲ ಸಿಸರಿಂಗ್ ಮಾಡಿ ಮಗು ಕೊಡ್ತಾರೆ, ಪೇಯ್ನ್ ಇಲ್ದಿರೋ ಥರ ಡೆಲಿವರಿ ಮಾಡಿ ಕಳಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ರೋಹಿಣಿ. ಹೌದಾ ಅಂತ ಹೇಳ್ತಿರ್ತಾಳೆ. ನನಗಂತೂ ನನ್ನ ಕೈಲಂತೂ ಆಗಲ್ಲಪ್ಪ, ನಾನಂತೂ ಮಗು ಹೇಳಲ್ಲ ಅಂತ ಹೇಳ್ತಾಳೆ. ಈ ಥರ ಎಲ್ಲ ಹೇಳಿದ್ರೆ ಹೇಗೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ನೀವಿಬ್ಬರು ಇದ್ದೀರಲ್ಲ, ನೀವಿಬ್ಬರು ಮಗುನ ಹೇರಿ ನಾನು ಅದನ್ನು ದತ್ತು ತೊಗೊತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದಕ್ಕೆ ಎಲ್ಲರೂ ನಗ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.